ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಲ್ಲಿ ಒಂದು ಆಲಯವನ್ನು ನೋಡುತ್ತೀರಲ್ಲ, ಇದು ಬಹಳ ಪುರಾತನ ಆಲಯ. 1738ರಲ್ಲಿ ಕಟ್ಟಲ್ಪಟ್ಟಂತ ಒಂದು ಆಲಯ. ಈ ಒಂದು ಇಂಡೋನೇಷ್ಯಾ ದೇಶದಲ್ಲಿ ಸುಮಾರು 350 ವರ್ಷಗಳ ಕಾಲ ಡಚ್ಚರ ಆಳ್ವಿಕೆ ನಡೆದಿದೆ. ಆಗ ನೆದರ್ಲ್ಯಾಂಡ್ ದೇಶದ ರಾಜ ಕಿಂಗ್ ವಿಲಿಯಂ I ಅವರೇ ಜನಗಳು ಆರಾಧನೆ ಮಾಡುವುದಕ್ಕೆ ಒಂದು ಆಲಯವನ್ನು ಕಟ್ಟಬೇಕು ಎಂದು ಅವರ ಅಪ್ಪಣೆಯ ಮೇರೆಗೆ ಅವರ ಸಹಾಯದಿಂದ ಕಟ್ಟಲ್ಪಟ್ಟಂತ ಒಂದು ಆಲಯವೇ ಈ ಒಂದು ಪುರಾತನ ಆಲಯ. ಈ ಸ್ಥಳದಲ್ಲಿ ಇಂದಿಗೂ ಕೂಡ ಡಚ್ ಭಾಷೆಯಲ್ಲಿ ಕೂಡ ಆರಾಧನೆ ನಡೆಯುತ್ತದೆ, ಆಂಗ್ಲ ಭಾಷೆಯಲ್ಲೂ ಆರಾಧನೆ ನಡೆಯುತ್ತದೆ. ಹಾಗೆ ಇಂಡೋನೇಷ್ಯಾ ಭಾಷೆ, ಇಲ್ಲಿನ ಜನರು ಮಾತನಾಡುವ ಭಾಷೆಯಲ್ಲಿಯೂ 3 ಭಾಷೆಗಳಲ್ಲಿಯೂ ಇಲ್ಲಿ ಆರಾಧನೆ ನಡೆಯುತ್ತಾ ಇದೆ. ಇದುವೇ ಈ ದೇಶದಲ್ಲಿ ಇರುವಂತ ಬಹಳ ದೊಡ್ಡದಾದ ಒಂದು ಪ್ರೊಟೆಸ್ಟೆಂಟ್ ಆಲಯ. ಸರಿ, ಈಗ ದೇವರು ನಮಗೆ ಯಾವ ವಾಕ್ಯವನ್ನು ಹೇಳಲು ಬಯಸುತ್ತಾರೆ? ಲೂಕ 6ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ದೇವರು ನಮ್ಮನ್ನು ನೋಡಿ ಹೇಳುತ್ತಾರೆ, ನನ್ನ ಮಕ್ಕಳೇ, ನೀವು ಕರುಣೆ ಉಳ್ಳವರಾಗಿರಬೇಕು. ಯಾಕೆಂದ್ರೆ ತಂದೆಯಾಗಿರುವಂತ ದೇವರು ಕರುಣೆ ಉಳ್ಳವನು, ಯೇಸು ಕ್ರಿಸ್ತನು ಕರುಣೆ ಉಳ್ಳವನು. ನಮಗೂ ಕೂಡ ಒಂದು ಸ್ವಭಾವ ಇರಬೇಕು, ಆ ಕರುಣೆಯ ಗುಣ ಇರಬೇಕು. ಅಂದರೆ ಬಾಧಿಸಲ್ಪಟ್ಟ ಜನರನ್ನು ನೋಡುವಾಗ, ಅವಶ್ಯಕತೆಯಲ್ಲಿರುವಂಥ ಜನರನ್ನು ನೋಡುವಾಗ ನಾವು ಕರುಣೆ ಉಳ್ಳವರಾಗಿ ಇರಬೇಕು. ಕರುಣೆ ಅನ್ನುವಾಗ ಅಯ್ಯೋ ಪಾಪ ಎಂಬುದಾಗಿ ಹೇಳಿ ಹೋಗುವುದಲ್ಲ, ಅವರಿಗೆ ಸಹಾಯ ಮಾಡುವುದು. ಈ ಸ್ವಭಾವ ನಮ್ಮಲ್ಲಿ ಖಂಡಿತ ಇರಬೇಕು. ಯೇಸು ಕ್ರಿಸ್ತನು ನೋಡಿರಿ, ಜನರಿಗಾಗಿ ಕನಿಕರ ಪಡುತ್ತೇನೆಂದು ಹೇಳಿದನು, ಹಾಗೆ ಬಾಧಿಸಲ್ಪಟ್ಟಂತ ಜನರಿಗೆ ಸಹಾಯ ಮಾಡಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ನಮಗೆ ಸಾಧ್ಯವಾಗುವಷ್ಟು ಮಟ್ಟಿಗೆ ನಾವು ಜನರಿಗೆ ಸಹಾಯ ಮಾಡಬೇಕು. ಆ ಕರುಣೆ ಗುಣ ನಮ್ಮಲ್ಲಿ ಇರಬೇಕು. ಒಂದು ಕಾಲದಲ್ಲಿ ಆ ರೀತಿ ಒಂದು ಸಾಕ್ಷಿ ಇತ್ತು. ನಡೆದಂತ ಒಂದು ಘಟನೆಯನ್ನು ಹೇಳುತ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದರು. ಎಲ್ಲರೂ ಬೆಳಗ್ಗೆ ಆಫೀಸ್ಗೆ ಹೋಗುತ್ತಾ ಇದ್ದಾರೆ, ಕಾರು, ಬೈಕು, ಸೈಕಲ್ ಎಲ್ಲ ಹೋಗುತ್ತಾ ಇದೆ, ಎಲ್ಲರೂ ಬ್ಯುಸಿಯಾಗಿ ಹೋಗುತ್ತಾ ಇದ್ದಾರೆ. ಆಗ ಬೈಕ್ನಲ್ಲಿ ಹೋಗುತ್ತಾ ಇದ್ದಂತ ಒಬ್ಬ ವ್ಯಕ್ತಿ ನಿಲ್ಲಿಸಿ ಆ ಅಯ್ಯವರನ್ನು ಎತ್ತಿ ಪಕ್ಕದಲ್ಲಿ ಕೂರಿಸಿ, ಪಕ್ಕದಲ್ಲಿ ಇದ್ದಂತ ಅಂಗಡಿಗೆ ಓಡಿ ಹೋಗಿ ನೀರನ್ನು ತಂದು ಅವರಿಗೆ ಕುಡಿಯುವುದಕ್ಕೆಲ್ಲ ಕೊಟ್ಟು, ಹಾಗೆ ಪ್ರಜ್ಞೆ ಬರುವಂತೆ ಅವರನ್ನು ಎಬ್ಬಿಸಿದ್ರು. ಅಯ್ಯ ಎದ್ದೇಳಿ ಎಂದು ಎಬ್ಬಿಸಿ ಕೂರಿಸಿ ಅವರನ್ನು ಚೇತರಿಸಿ ಒಂದು 15 ನಿಮಿಷಗಳು ಅವರ ಜೊತೆಗೆ ಇದ್ದು, ಯಾಕಯ್ಯ ಏನಾದರೂ ತಿನ್ನದೆ ಬಂದಿರಾ? ನಾನೇನಾದರೂ ತೆಗೆದುಕೊಡಲ್ಲ? ಎಲ್ಲಿ ಹೋಗುತ್ತಾ ಇದ್ದೀರಿ? ನಾನೇನಾದರೂ ಸಹಾಯ ಮಾಡಬೇಕಾ ಎಂದೆಲ್ಲ ಕೇಳಿ, ಭಯಪಡಬೇಡಿ, ನಿಮಗೇನು ಆಗಿಲ್ಲ ಎಂಬುದಾಗಿ ಸಂತೈಸಿ ಧೈರ್ಯಪಡಿಸಿ, ಧೂಳನ್ನೆಲ್ಲ ಚೆನ್ನಾಗಿ ಜಾಡಿಸಿ ಅವರನ್ನು ಉತ್ಸಾಹಪಡಿಸಿ ಚೆನ್ನಾಗಿ ಕಳುಹಿಸಿದರು. ಅವರು ಸುಧಾರಿಸಿಕೊಂಡು ತುಂಬಾ ಧನ್ಯವಾದ ಎಂಬುದಾಗೆಲ್ಲ ಹೇಳಿ, ನೀವು ಕ್ರೈಸ್ತರ ಎಂಬುದಾಗಿ ಕೇಳಿದರು. ಯಾಕೆ ಹಾಗೆ ಕೇಳುತ್ತೀರಿ? ಇಷ್ಟು ಜನ ಹೋಗುತ್ತಾರೆ ಬರುತ್ತಾರೆ, ಆದರೆ ಕ್ರೈಸ್ತರಿಗೆ ಮಾತ್ರವೇ ಈ ರೀತಿಯ ಒಂದು ಮನಸ್ಥಿತಿ ಇರುತ್ತದೆ ಎಂಬುದಾಗಿ ಹೇಳಿದರು. ನಿಜಕ್ಕೂ ಕೂಡ ಅವರೊಬ್ಬ ದೇವ ಮಗನೇ. ಒಂದು ಕಾಲದಲ್ಲಿ ಆ ರೀತಿ ಸಾಕ್ಷಿ ಇತ್ತು. ಕ್ರೈಸ್ತರು ಅಂದರೆ ಕರುಣೆಗುಣ ಉಳ್ಳಂತವರು, ಸಹಾಯ ಮಾಡುವವರು. ಆದರೆ ಇಂದು ನಮ್ಮನ್ನು ಕುರಿತು ಸಮಾಜ ಏನು ಹೇಳುತ್ತದೆ ಯೋಚಿಸಿ ನೋಡಿರಿ. ನಿಮ್ಮನ್ನು ಕುರಿತು ನಿಮ್ಮ ಆಫೀಸ್ನಲ್ಲಿ, ನೀವು ಕೆಲಸ ಮಾಡುವಲ್ಲಿ, ವಾಸ ಮಾಡುವಲ್ಲಿ, ನೀವು ಬಾಳುವಂತ ಸ್ಥಳದಲ್ಲಿ ನಿಮ್ಮೊಳಗೆ ಯೇಸುವಿನ ಒಂದು ಕರುಣೆ ಗುಣ ಇದೆ ಎಂಬುದಾಗಿ ಯೋಚಿಸಿರಿ. ಸರಿ, ಕೊನೆಯದಾಗಿ ಯಾರಿಗೆ ಆ ರೀತಿ ಕರುಣೆ ತೋರಿ ಸಹಾಯ ಮಾಡಿದಿರಿ? ಯೋಚಿಸಿ ನೋಡಿರಿ. ಕೊನೆಯದಾಗಿ ಯಾರಿಗೆ ಮಾಡಿದಿರಿ? ಯಾರಿಗೆ ಯಾವಾಗ ಕರುಣೆ ತೋರಿ ಸಹಾಯ ಮಾಡಿದಿರಿ? ಯೋಚಿಸಿ ನೋಡಿರಿ. ಒಂದು ವೇಳೆ ಆ ರೀತಿ ಇಲ್ಲದೇ ಇದ್ದರೆ, ದೇವರೇ ಈ ಪಾಪವನ್ನು ಕ್ಷಮಿಸಿ, ನಾನು ಮತ್ತೊಬ್ಬರಿಗೆ ಕರುಣೆ ತೋರದೇ ಇರುವಂತ ಪಾಪವನ್ನು ಕ್ಷಮಿಸಿ ಎಂದು ಕೇಳಿರಿ. ನೀವು ಕರುಣೆ ತೋರಿದರೆ ಮಾತ್ರವೇ ದೇವರು ನಿಮಗೆ ಕರುಣೆ ತೋರುವರು. ಇದನ್ನು ಮರೆಯಬೇಡಿ. ಹಾಗಾಗಿ ನಮ್ಮಲ್ಲಿ ಕರುಣೆಯ ಗುಣ ಇರಬೇಕು. ಬಾಧಿಸಲ್ಪಟ್ಟಂತ ಜನರನ್ನು ನೋಡುವಾಗ ನಾವು ಕನಿಕರಿಸಿ ಸಹಾಯ ಮಾಡಬೇಕು. ಅದಕ್ಕೆ ನಮ್ಮನ್ನು ಅರ್ಪಿಸಬೇಕು. ಸರಿನಾ ದೇವರೇ? ನಾವು ಪ್ರತಿನಿತ್ಯ ಒಬ್ಬರಿಗಾದರೂ ಸಹಾಯ ಮಾಡಬೇಕು. ಅಂದರೆ ಪ್ರೀತಿ ತೋರುವುದು. ಆ ರೀತಿ ಒಂದು ಪ್ರೀತಿಯನ್ನು, ಕರುಣೆಯನ್ನು ಅವರಿಗೆ ತೋರಿಸಬೇಕು. ನನಗೆ ಸಹಾಯ ಮಾಡಿ ಎಂದು ಕೇಳುವಿರಾ? ದೇವರೇ, ನೀವು ಯಾವ ರೀತಿ ಕರುಣೆ ಗುಣ ಉಳ್ಳವರಾಗಿ ಇದ್ದೀರೋ ಅದೇ ರೀತಿ ನಾನು ಕೂಡ ಕರುಣೆ ಗುಣ ಉಳ್ಳವನಾಗಿರುವಂತೆ, ಕರುಣೆ ಗುಣ ಉಳ್ಳವಳಾಗಿರುವಂತೆ ಆ ಕರುಣೆ ಸ್ವಭಾವವನ್ನು ನನಗೆ ಕೊಡಿರಿ. ನನ್ನ ಕರುಣೆ ಗುಣದ ಮೂಲಕವಾಗಿ ನಾನು ನಿಮ್ಮನ್ನು ಪ್ರಕಟಿಸಿ ತೋರಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.